ಅಯೋಧ್ಯೆ ರಾಮಮಂದಿರದ ಭೂಮಿ ಪೂಜೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಪಾರಿಜಾತ ಹೂವಿನ ಗಿಡಗಳನ್ನು ನೆಡಲು ಕಾರಣವೇನು? ಸನಾತನ ಧರ್ಮವಾದ ಹಿಂದೂ ಧರ್ಮದೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿರುವ ಪಾರಿಜಾತದ ಮಹತ್ವ ಏನು, ಪ್ರಯೋಜನವೇನು, ಅದರ ಹಿನ್ನೆಲೆ ಏನು ನೀವು ತಿಳ್ಕೋಬೇಕಾ? ಹಾಗಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. 2020 ಆಗಸ್ಟ್ 5ರಂದು ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆ ರಾಮಮಂದಿರದ ಭೂಮಿ ಪೂಜೆಯನ್ನು ಮಾಡಲು ಬಂದಾಗ ಭೂಮಿ ಪೂಜೆ ಮಾಡುವ ಸ್ಥಳದಲ್ಲಿ ಒಂದು ಹೂವಿನ ಗಿಡವನ್ನು ನೆಟ್ಟರು. ಅದು ಯಾವ ಹೂವಿನ ಗಿಡ, ಯಾಕೆ ಆ ಸ್ಥಳದಲ್ಲಿ ಅದೇ ಹೂವಿನ ಗಿಡವನ್ನು ನೆಡಬೇಕು ಎನ್ನುವುದರ ಕುರಿತು ಸಾಕಷ್ಟು ಚರ್ಚೆಗಳು ನಡೆದವು. ಆ ಹೂವಿನ ಗಿಡವೇ ಪಾರಿಜಾತ ಹೂವಿನ ಗಿಡ. ಸಾಕಷ್ಟು ಪೌರಾಣಿಕ ಆರೋಗ್ಯದ ಮಹತ್ವವನ್ನು ಹೊಂದಿರುವ ಹೂವಿನ ಗಿಡದ ರಹಸ್ಯವೇನು ಗೊತ್ತೇ? ಪಾರಿಜಾತ ಎನ್ನುವುದು ಒಂದು ಮರವಾಗಿದ್ದು, ಪುರಾಣಗಳ ಪ್ರಕಾರ ಇದು ಸಮುದ್ರ ಮಂಥನದಲ್ಲಿ ದೊರೆತ ದೈವಿಕ ಶಕ್ತಿಯುಳ್ಳ ಮರವಾಗಿದೆ. ಮೂಲತಃ ಇದು ಸ್ವರ್ಗದಲ್ಲಿರುವ ಮರವಾಗಿದ್ದು, ಇದನ್ನು ಭೂಮಿಗೆ ತರಲಾಯಿತು. ಭಗವಾನ್ ರಾಮ ಮತ್ತು ಸೀತೆಯ ವನವಾಸನ್ನ ನೆನಪಿಸುತ್ತದೆ ಈ ಹೂವಿನ ಮರ. ಮಾತಾ ಸೀತೆ ವನವಾಸದಲ್ಲಿದ್ದಾಗ ಈ ಮರದ ಹೂಗಳನ್ನು ಕಿತ್ತು ಮಾಲೆಯಾಗಿ ಮಾಡಿ ಧರಿಸುತ್ತಿದ್ದರು. ಆದ್ದರಿಂದ ಈ ಹೂವನ್ನು ಶೃಂಗಾರ ಹಾರ ಮತ್ತು ಹರ ಸಿಂಗಾರ ಎಂದು ಕರೆಯಲಾಗುತ್ತದೆ. ತಾಯಿ ಸೀತೆಗೆ ಪಾರಿಜಾತ ಹೂವೆಂದರೆ ಎಲ್ಲಿಲ್ಲದ ಪ್ರೀತಿ. ಆದ್ದರಿಂದ ತಾಯಿ ಲಕ್ಷ್ಮಿಯನ್ನು ಪೂಜಿಸುವಾಗ, ಸೀತೆಯನ್ನು ಪೂಜಿಸುವಾಗ ತಪ್ಪದೆ ಪಾರಿಜಾತ ಹೂಗಳನ್ನು ಅರ್ಪಿಸುವುದರಿಂದ ಮನೆಯಲ್ಲಿ ಧನ ಧಾನ್ಯ ವೃದ್ಧಿಯಾಗುತ್ತದೆ. ಸೀತಾದೇವಿಯನ್ನು ಸಂತೋಷಗೊಳಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯೆಯಲ್ಲಿ ಪಾರಿಜಾತ ಗಿಡವನ್ನು ನೆಟ್ಟರು. ಹಿಂದೂ ಧರ್ಮದಲ್ಲಿ ಪಾರಿಜಾತವು ಪವಿತ್ರ ಹಾಗೂ ವಿಶೇಷ ಸ್ಥಾನವನ್ನು ಹೊಂದಿದೆ. ಪಾರಿಜಾತವನ್ನು ಕೇವಲ ಪಾರಿಜಾತವೆಂದು ಮಾತ್ರವಲ್ಲ, ಇನ್ನೂ ಅನೇಕ ಹೆಸರುಗಳಿಂದ ಕರೆಯಲಾಗುತ್ತದೆ. ಪಾರಿಜಾತವನ್ನು ಶೃಂಗಾರಹಾರ, ಹರಸಿಂಗಾರ, ಶಿವುಲಿ ಮತ್ತು ಶೇಫಾಲಿ ಎನ್ನುವ ಹೆಸರುಗಳಿಂದ ಕೂಡ ಕರೆಯಲಾಗುತ್ತೆ. ಆಂಗ್ಲ ಭಾಷೆಯಲ್ಲಿ ಪಾರಿಜಾತವನ್ನು ನೈಟ್ ಜಾಸ್ಮಿನ್ ಎಂದು ಕರೆಯಲಾಗುತ್ತೆ. ಸ್ವರ್ಗದ ಅಪ್ಸರೆಯರು ಕೂಡ ಪಾರಿಜಾತದೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ರು. ಅಪ್ಸರೆಯರು ತಮ್ಮ ಆಯಾಸವನ್ನು ಹೋಗಲಾಡಿಸಲು ಪಾರಿಜಾತದ ಮರದ ಬಳಿ ಬರುತ್ತಿದ್ದರು. ಆಯುರ್ವೇದದಲ್ಲಿ ಪಾರಿಜಾತವು ಒತ್ತಡವನ್ನು ನಿವಾರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಅನೇಕ ಔಷಧಿ ಗುಣಗಳನ್ನು ಹೊಂದಿದೆ ಎಂದು ಹೇಳಲಾಗಿದೆ. ದಂತಕಥೆಯ ಪ್ರಕಾರ ಪಾರಿಜಾತ ಮರವು ಸಮುದ್ರ ಮಂಥನ ಸಮಯದಲ್ಲಿ ದೇವತೆಗಳಿಗೆ ದೊರೆಯಿತು. ಇಂದ್ರನು ಈ ಗಿಡವನ್ನು ತೆಗೆದುಕೊಂಡು ಹೋಗಿ ಸ್ವರ್ಗದಲ್ಲಿನ ತನ್ನ ತೋಟದಲ್ಲಿ ನೆಟ್ಟನು. ಒಂದು ಕಾಲದಲ್ಲಿ ಕೃಷ್ಣ ಮತ್ತು ರುಕ್ಮಿಣಿಯು ಜೊತೆಯಾಗಿ ಕುಳಿತಿರುವಾಗ ನಾರದ ಮುನಿಗಳು ಪಾರಿಜಾತ ಹೂಗಳಿಂದ ತಯಾರಿಸಿದ ಹೂಮಾಲೆಯನ್ನು ತಂದು ಕೃಷ್ಣನಿಗೆ ನೀಡುತ್ತಾರೆ. ಆಗ ಕೃಷ್ಣನು ಹಾರವನ್ನು ರುಕ್ಮಿಣಿಗೆ ಹಾಕಿ ಆನಂದಿಸುತ್ತಾರೆ. ರುಕ್ಮಿಣಿಯ ಕೊರಳಲ್ಲಿ ಪಾರಿಜಾತ ಹೂವಿನ ಹಾರವನ್ನು ಕಂಡ ನಾರದ, ನೀವು ಈ ಹಾರವನ್ನು ಧರಿಸಿದಾಗ ಕೃಷ್ಣನ ಉಳಿದೆಲ್ಲ ಪತ್ನಿಯರಿಗಿಂತ ಅತ್ಯಂತ ಸುಂದರವಾಗಿ ಕಾಣುತ್ತೀರಿ ಎಂದು ಹೇಳುತ್ತಾರೆ. ಈ ವಿಷಯವು ಕೃಷ್ಣನ ಪತ್ನಿ ಸತ್ಯಭಾಮಾಳಿಗೆ ತಿಳಿದಾಗ ಅವಳು ಸ್ವರ್ಗದಿಂದ ಪಾರಿಜಾತ ಮರ ಬೇಕೆಂದು ಒತ್ತಾಯಿಸುತ್ತಾಳೆ. ಸತ್ಯಭಾಮೆಯ ಮೊಂಡುತನವನ್ನು ಪೂರೈಸಲು ಭಗವಾನ್ ಕೃಷ್ಣನು ದೇವಲೋಕದ ಮೇಲೆ ದಾಳಿ ಮಾಡಬೇಕಾಯಿತು. ಒಂದೆಡೆ ಸ್ವರ್ಗದ ಸಂಪತ್ತು ಭೂಮಿ ಪಾಲಾಗುವುದು ಇಂದ್ರನಿಗೆ ಇಷ್ಟವಿರಲಿಲ್ಲ. ಇನ್ನೊಂದೆಡೆ ಕೃಷ್ಣನನ್ನು ತಡೆಯಲು ಇಂದ್ರನಿಗೆ ಸಾಧ್ಯವಾಗ್ತಿರಲಿಲ್ಲ. ಕೊನೆಗೂ ಕೃಷ್ಣ ತನ್ನ ಪತ್ನಿಗಾಗಿ ಸ್ವರ್ಗದಲ್ಲಿನ ಪಾರಿಜಾತನ ಹೂವನ್ನು ಭೂಮಿಗೆ ತರುತ್ತಾನೆ. ಇದರಿಂದ ಕೋಪಗೊಂಡ ಇಂದ್ರನು ಪಾರಿಜಾತ ಹೂವು ರಾತ್ರಿ ಸಮಯದಲ್ಲಿ ಅರಳುವಂತಾಗಿ ಸೂರ್ಯೋದಯಕ್ಕೂ ಮುನ್ನ ನೆಲಕ್ಕೆ ಬೀಳುವಂತಾಗಲಿ ಎಂದು ಪಾರಿಜಾತ ಮರಕ್ಕೆ ಶಾಪವನ್ನು ನೀಡುತ್ತಾನೆ. ಸಾಮಾನ್ಯವಾಗಿ ನೆಲವನ್ನು ಸ್ಪರ್ಶಿಸಿದ ಹೂವುಗಳನ್ನು ಅಥವಾ ವಸ್ತುಗಳನ್ನು ದೇವರ ಪೂಜೆಯಲ್ಲಿ ಬಳಸುವುದು ಅಶುಭ ಎಂದು ಪರಿಗಣಿಸಲಾಗುತ್ತೆ. ಆದರೆ ನೆಲವನ್ನು ಸ್ಪರ್ಶಿಸಿದ ಪಾರಿಜಾತ ಹೂಗಳನ್ನು ದೇವರ ಪೂಜೆಯಲ್ಲಿ ಬಳಸಲಾಗುತ್ತೆ. ಕೃಷ್ಣನು ಸ್ವರ್ಗದಿಂದ ಪಾರಿಜಾತ ಗಿಡವನ್ನು ತಂದು ಭೂಮಿಯಲ್ಲಿ ನೆಡುವಾಗ ತನ್ನ ಜಾಣತನವನ್ನು ಉಪಯೋಗಿಸುತ್ತಾನೆ. ಕೃಷ್ಣನು ಸತ್ಯಭಾಮಾಳ ಮನೆಯ ಅಂಗಳದಲ್ಲಿ ಪಾರಿಜಾತ ಗಿಡವನ್ನು ನೆಟ್ಟು ಆ ಗಿಡದ ಹೂವು ರುಕ್ಮಿಣಿ ಮನೆಯ ಅಂಗಳದಲ್ಲಿ ಬೀಳುವಂತೆ ಮಾಡುತ್ತಾನೆ. ಪ್ರತಿನಿತ್ಯ ತನ್ನ ಅಂಗಳದಲ್ಲಿ ಬಿದ್ದ ಪಾರಿಜಾತ ಹೂಗಳನ್ನು ರುಕ್ಮಿಣಿಯು ಎತ್ತಿಕೊಂಡು ತನ್ನ ಶೃಂಗಾರಕ್ಕಾಗಿ ಬಳಸುತ್ತಾಳೆ. ಆದ್ದರಿಂದ ನೆಲಕ್ಕೆ ಬಿದ್ದ ಪಾರಿಜಾತವನ್ನು ಕೂಡ ದೇವರ ಪೂಜೆಯಲ್ಲಿ ಬಳಸಲಾಗುತ್ತೆ.
ಪಾರಿಜಾತಕ್ಕೆ ಸಂಬಂಧಿಸಿದ ಇನ್ನೊಂದು ಕಥೆ ಏನಂದರೆ, ಪಾರಿಜಾತ ಎನ್ನುವ ರಾಜಕುಮಾರಿಯೊಬ್ಬಳು ಇದ್ದಳು. ಆಕೆ ಸೂರ್ಯದೇವನನ್ನ ಪ್ರೀತಿಸುತ್ತಿದ್ದಳು. ಒಮ್ಮೆ ಸೂರ್ಯದೇವನ ಬಳಿ ತನ್ನ ಆಸೆಯನ್ನು ಹೇಳಿಕೊಂಡಾಗ ಸೂರ್ಯದೇವ ಆಕೆಯನ್ನು ನಿರಾಕರಿಸುತ್ತಾನೆ. ಇದರಿಂದ ಕೋಪಗೊಂಡ ರಾಜಕುಮಾರಿ ತನ್ನ ಪ್ರಾಣವನ್ನು ತ್ಯಜಿಸುತ್ತಾಳೆ. ಹಾಗೆ ಚಿತಾಭಸ್ಮದಿಂದ ಸಸ್ಯವೊಂದು ಚಿಗುರೊಡೆದು, ತಾನು ಸೂರ್ಯನನ್ನು ನೋಡುವುದಿಲ್ಲ, ರಾತ್ರಿಯಲ್ಲಿ ನಾನು ಸುಗಂಧ ಭರಿತ ಸುಂದರವಾದ ಹೂಗಳನ್ನು ಕೊಟ್ಟು ಸೂರ್ಯ ಮೂಡುತ್ತಿದ್ದಂತೆ ಮರೆಯಾಗುತ್ತೇನೆ ಎಂದು ತನಗೆ ತಾನೇ ಶಪಥವನ್ನು ಮಾಡಿಕೊಂಡಿತ್ತು. ಆದ್ದರಿಂದ ಪಾರಿಜಾತ ಹೂವು ಸೂರ್ಯಾಸ್ತದ ನಂತರ ಹೂ ಬಿಟ್ಟು ಸೂರ್ಯೋದಕ್ಕೂ ಮುನ್ನ ನೆಲವನ್ನು ಸೇರುತ್ತದೆ ಅನ್ನೋದು ಇನ್ನೊಂದು ಕತೆ. ಪಾರಿಜಾತವನ್ನ ಸಮೃದ್ಧಿಗಾಗಿ, ಪೂಜೆಗಾಗಿ ಮಾತ್ರವಲ್ಲ, ಉತ್ತಮ ಆರೋಗ್ಯಕ್ಕೂ ಕೂಡ ಬಳಸಲಾಗುತ್ತೆ. ಕೊರೋನಾ ವಿರುದ್ಧ ಹೋರಾಡಲು ರೋಗ ನಿರೋಧಕ ಶಕ್ತಿಯ ಅವಶ್ಯಕತೆ ಇದ್ದಿದ್ದರಿಂದ ಕೊರೋನಾ ಸಮಯದಲ್ಲಿ ಪಾರಿಜಾತದ ಎಲೆ ಮತ್ತು ತೊಗಟೆಯ ಕಷಾಯವನ್ನು ಹಲವಾರು ಜನರು ಸೇವಿಸಿದ್ದರು. ಆಯುರ್ವೇದದ ಪ್ರಕಾರ 15ರಿಂದ 20 ಪಾರಿಜಾತ ಹೂಗಳನ್ನು ಅಥವಾ ಅದರ ರಸವನ್ನು ಸೇವಿಸುವುದರಿಂದ ಹೃದಯ ಸಂಬಂಧಿ ಸಮಸ್ಯೆಗಳು ದೂರವಾಗುತ್ತದೆ ಎನ್ನಲಾಗಿದೆ. ಆದರೆ ಆಯುರ್ವೇದರ ವೈದ್ಯರ ಸಲಹೆಯ ಮೇರೆಗೆ ಈ ಪರಿಹಾರವನ್ನು ಅನುಸರಿಸಬೇಕು. ಈ ಹೂಗಳ ಸುವಾಸನೆಯನ್ನು ತೆಗೆದುಕೊಂಡರೆ ಒತ್ತಡವು ಕೂಡ ದೂರ ಆಗುತ್ತೆ. ಪಾರಿಜಾತದ ಎಲೆಗಳನ್ನು, ತೊಗಟೆಗಳನ್ನು ಕುದಿಸಿ ಸೇವಿಸುವುದರಿಂದ ಶೀತ, ಜ್ವರ, ಇತರ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಉದರ ಸಂಬಂಧಿ ಸಮಸ್ಯೆಗಳಿಗೆ ಸೇರಿದಂತೆ ಇನ್ನಿತರ ಆರೋಗ್ಯದ ಸಮಸ್ಯೆಗಳನ್ನು ನಿವಾರಿಸುವ ಶಕ್ತಿ ಪಾರಿಜಾತಕ್ಕಿದೆ ಎಂದು ಹೇಳಲಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಪಾರಿಜಾತ ಗಿಡದ ಬಗ್ಗೆ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.